ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ, ಅದೇ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಜೀವನದಲ್ಲಿ ಯಾರಿಗೂ ನೀವು ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆಯತನ ಯಾರಿಗಾದರೂ ಸರಿ ಇಷ್ಟ ಆಗೇ ಆಗುತ್ತೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದೇ ನೀನು ಒಮ್ಮೆ ಸೋತ್ರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ನಿನ್ನನ್ನು ಕೆಣಕ್ತಾರೆ. ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ಕೂರಬೇಡ. ನಿನ್ನ ಗುರಿಯನ್ನು ಸಾಧಿಸು, ನಂತರ ನಿನ್ನ ಗುರಿನೇ ಅವರನ್ನೆಲ್ಲ ಕೆಣಕುತ್ತೆ. ನಮ್ಮ ಜೀವನಕ್ಕಿಂತ ಬೇರೆಯವ್ರ ಜೀವನ ಚೆನ್ನಾಗಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ನಾವು ಬೇರೆಯವರೇ ಆಗಿರ್ತೀವಿ ಅನ್ನೋದನ್ನು ಮಾತ್ರ ನಾವು ಮರ್ತಿರ್ತೀವಿ. ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೋ ಅವತ್ತು ನೀ ನಡೆಯುವ ದಾರಿ ಸರಿಯಾಗಿದೆ, ನಿನ್ನ ಗುರಿ ನಿಖರವಾಗಿದೆ ಅಂತ ಅರ್ಥ. ನಿನಗೆ ಶತ್ರುಗಳು ಯಾವಾಗ ಹೆಚ್ಚಾಗ್ತಾರೋ ಆವಾಗ ನೀನು ಗುರಿಯತ್ತ ಸಾಗ್ತಾ ಇದೆಯಾ, ನೀನು ಗೆಲ್ತೀಯಾ ಅಂತ ಅರ್ಥ. ಜೀವದ ಮೇಲೆ ಭಯ ಇರೋನು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದೇ ಜೀವನದ ಮೇಲೆ ಭಯ ಇರೋನು ಸಾಧನೆ ಮಾಡ್ದೇನೆ ಅವನು ಇರೋದೇ ಇಲ್ಲ. ನಿನಗೆ ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆಬರಹ ಸರಿ ಇಲ್ಲ ಅಂತ ಅಲ್ಲ. ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯ್ತಾ ಇದ್ದಾವೆ ಅಂತ ಅರ್ಥ. ನಿನ್ನ ಜೀವನದಲ್ಲಿ ಆಟ ಆಡೋರೆಲ್ಲ ಒಂದು ದಿನ ನಿನ್ನ ಹತ್ರ ಬಂದು ಆಟೋಗ್ರಾಫ್ ತಗೋಬೇಕು. ಆ ಥರ ನೀನು ಬೆಳಿಬೇಕು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.